ರಾಜಕೀಯವಾಗಿ ಪರಸ್ಪರ ತದ್ವಿರುದ್ಧ ಇರುವಂಥವ್ರು ಏನು ಅಪ್ಕೊಂಡು ಮುದ್ದಾಡಬೇಕು ಅನ್ನುವಂಥದ್ದು ಜನರ ನಿರೀಕ್ಷೆನೂ ಇಲ್ಲ. ರಾಜಕೀಯವಾಗಿ ಕೌಂಟ್ರುಗಳನ್ನು ಕೊಡ್ತಿರ್ತಾರೆ. ಆದರೆ ಶುದ್ಧ ಭಾಷೆಯಲ್ಲಿ ಡಿಗ್ನಿಫೈಡ್ ಲ್ಯಾಂಗ್ವೇಜ್ನಲ್ಲಿ ಪ್ರಚಾರ ಮಾಡೋದಕ್ಕೆ ಏನಾಗುತ್ತೆ, ಏನು ರೋಗ, ಯಾಕೆ ಮಾಡೋದಕ್ಕಾಗೋದಿಲ್ಲ, ಅದನ್ನು ಅರ್ಥ ಆಗ್ತಿಲ್ಲ. ಏನು ಲ್ಯಾಂಗ್ವೇಜ್ ರೀ, ಅಸಹ್ಯ. ಬಾಲಿವುಡ್ ನಟಿ ಕಂಗನಾ ರಾಣಾವತ್ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ಮಂಡಿ ಕ್ಷೇತ್ರದ ಬಿಜೆಪಿ ಕ್ಷೇತ್ರದ ಹೆಸರು ಮಂಡಿ. ಮಂಡಿ ಅಂದರೆ ಮಾರುಕಟ್ಟೆ, ಬಾಜಾರ್ ಅಂತ. ಅದನ್ನಿಟ್ಕೊಂಡು ಈ ಸುಪ್ರಿಯಾ ಅನ್ನುವಂಥ ಕಾಂಗ್ರೆಸ್ ವಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಪೋಸ್ಟು. ಸುಪ್ರಿಯಾ ಶ್ರೀನಾಟೆ, ಶಿ ವಾಸ್ ಅ ಜರ್ನಲಿಸ್ಟ್, ಮಾಜಿ ಪತ್ರಕರ್ತೆ, ಕಾಂಗ್ರೆಸ್ಸಿಗೆ ಜಾಯ್ನ್ ಆಗಿದ್ದಾರೆ. ಏನಂತಾರೆ, ಇದೊಂದು ಫೋಟೋ ಹಾಕಿದ್ದಾರೆ, ಫೋಟೋ ನೋಡ್ತಾ ಇದ್ದೀರಿ. ಇದು ಕಂಗನಾ ರಾಣಾವತ್ ಯಾವುದೋ ಸಿನಿಮಾದ್ದು ಏನೋ ವಾಟ್ ಎವರ್, ಅದನ್ನು ಹಾಕಿ ಕ್ಯಾ ಭಾವ್ ಚಲ್ ರಹಾ ಹೈ ಮಂಡಿ ಮೇ ಕೊಯ್ ಬತಾಯೇಗಾ, ಮಾರ್ಕೆಟ್ನಲ್ಲಿ ಏನು ರೇಟ್ ನಡೆದಿದೆ ಯಾರು ಹೇಳ್ತೀರಾ ಅಂತ ಕೇಳ್ತಾರೆ ಹೆಣ್ಮಗಳು. ಮಾರ್ಕೆಟ್ನಲ್ಲಿ ಏನು ರೇಟ್ ನಡೆದಿದೆ ಯಾರು ಹೇಳ್ತೀರಾ? ಸುಪ್ರಿಯಾ ಶ್ರೀನಾಟೆ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರೆ, ಶಿ ಇಸ್ ಸ್ಪೋಕ್ಸ್ ಪರ್ಸನ್, ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್. ಅವರ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಬಂದಂಥ ಟ್ವೀಟ್ ಇದು. ಕ್ಯಾ ಭಾವ್ ಚಲ್ ರಹಾ ಹೈ ಮಂಡಿ ಮೇ ಕೊಯ್ ಬತಾಯೇಗಾ. ಮಂಡಿ ಅನ್ನೋದು ಅವರ ಕ್ಷೇತ್ರ, ಕಂಗನಾ ರಾಣಾವತ್ ಸ್ಪರ್ಧಿಸಿರುವಂಥ ಕ್ಷೇತ್ರ. ಈ ಹಂತಕ್ಕೆ ಬಂತು. ಇನ್ನೊಬ್ಬ ಕಾಂಗ್ರೆಸ್ ಮುಖಂಡ, ಗುಜರಾತಿನ ವ್ಯಕ್ತಿ ಎಚ್.ಎಸ್. ಅಹೀರ್ ಅಂತ. ಎಚ್.ಎಸ್. ಅಹೀರ್ ಈ ಸುಪ್ರಿಯಾ ಶ್ರೀನಾಟೆ ಮಾಡಿರೋ ಟ್ವೀಟನ್ನು ಅಟ್ಲೀಸ್ಟ್ ನಾನು ಓದಬಹುದು. ಈ ಮನುಷ್ಯ ಎಚ್.ಎಸ್. ಅಹೀರ್ ಮಾಡಿದ್ದನ್ನು ಓದೋದಕ್ಕೂ ಆಗೋದಿಲ್ಲ. ಏನಂತಾರೆ, ಯಾರೋ ಒಬ್ಬರು ಹಾಕ್ತಾರೆ, ಆಖಿರ್ ಕಂಗನಾ ರಾಣಾವತ್ಕೋ ಮಂಡಿ ಸೆ ಭಾಜಪಾನೇ ದಿಯಾ ಟಿಕೆಟ್ ಅಂತ ಹಾಕಿದ್ದಾರೆ ಯಾರೋ. ಅಂತಿಮವಾಗಿ ಹಿಂದಿ ಓದಕ್ಕೆ ಬರೋರು ಓದ್ಕೊಳ್ಳಿಬೇಕಿದ್ರೆ. ಅದಕ್ಕೆ ಎಚ್.ಎಸ್. ಅಹೀರ್ ಹೇಳೋದು ಮಂಡಿ ಮೇ ರನ್ ಮುಂದಿದ್ದು. ಏನು ರೀ ಹಿಂಗಂದರೆ, ಇವರೆಲ್ಲ ಪಾಲಿಟಿಷಿಯನ್ಸ್ ಆಗೋ ಅರ್ಹತೆ ಇದೆಯಾ ಇವ್ರಿಗೆ? ಎಲೆಕ್ಷನ್ ಅಂದರೆ ಏನು ಗೊತ್ತಿದೆಯಾ? ಪ್ರಜಾಪ್ರಭುತ್ವ ಅಂದರೆ ಏನು ಗೊತ್ತಿದೆಯಾ? ಅಸಹ್ಯದ ಪರಮಾವಧಿ ಅಸಹ್ಯ. ವಿವಾದ ಆದ ತಕ್ಷಣ ಏನು ಹೇಳೋದು, ನಮ್ಮ ಟ್ವಿಟರ್ ಹ್ಯಾಂಡಲ್ ಬೇರೆಯವ್ರು ಹ್ಯಾಂಡಲ್ ಮಾಡ್ತಿದ್ರು, ಅವ್ರು ಹಾಕಿದ್ದಾರೆ, ನಾವು ಡಿಲೀಟ್ ಮಾಡಿದ್ದೀವಿ ಅಂತ. ಕಂಗನಾ ರಾಣಾವತ್ತು ಟ್ವೀಟ್ ಮಾಡಿದ್ರು ಇವತ್ತು ಈ ವೈಯಕ್ತಿಕ ವಾಗ್ದಾಳಿಯ ವಿರುದ್ಧ. ಸುಪ್ರಿಯಾ ಶ್ರೀನಾಟೆ ಅವರನ್ನೇ ಅಡ್ರೆಸ್ ಮಾಡಿ, ಆತ್ಮೀಯ ಸುಪ್ರಿಯಾಜಿ, ಕಲಾವಿದಳಾಗಿ ಕಳೆದ 20 ವರ್ಷಗಳ ನನ್ನ ವೃತ್ತಿ ಜೀವನದಲ್ಲಿ ನಾನು ಎಲ್ಲ ರೀತಿಯ ಮಹಿಳೆಯ ಪಾತ್ರಗಳನ್ನು ನಿರ್ವಹಿಸಿದ್ದೇನೆ. ಕ್ವೀನ್ ಚಿತ್ರ, ನಿಷ್ಕಪಟ ಹುಡುಗಿ, ಢಾಕಾಡ್ನಲ್ಲಿ ಗೂಢಚಾರಿಕೆ, ಮಣಿಕರ್ಣಿಕಾದಲ್ಲಿ ದೇವತೆ, ಚಂದ್ರಮುಖಿಯಲ್ಲಿ ರಾಕ್ಷಸಿ, ರಜ್ಜೋದಲ್ಲಿ ವೇಶ್ಯೆ ಮತ್ತು ತಲೈವಿ ಚಿತ್ರದಲ್ಲಿ ಕ್ರಾಂತಿಕಾರಿ ನಾಯಕಿಯವರೆಗೆ ನಾವು ನಮ್ಮ ಹೆಣ್ಣು ಮಕ್ಕಳನ್ನು ಪೂರ್ವಾಗ್ರಹಗಳ ಸಂಕೋಲೆಯಿಂದ ಮುಕ್ತಗೊಳಿಸಬೇಕು. ಅವರ ದೇಹದ ಅಂಗಾಂಗಗಳ ಮೇಲಿನ ಕುತೂಹಲದಿಂದ ನಾವು ಮೇಲೇರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಜೀವನ ಅಥವಾ ಸಂದರ್ಭಗಳಿಗೆ ಸವಾಲು ಹಾಕುವ ಲೈಂಗಿಕ ಕಾರ್ಯಕರ್ತರನ್ನು ನಿಂದನೆ ಅಥವಾ ನಿಂದೆಯಾಗಿ ಬಳಸುವುದನ್ನು ತಡೆಯಬೇಕು. ಪ್ರತಿಯೊಬ್ಬ ಮಹಿಳೆ ತನ್ನ ಘನತೆಗೆ ಅರ್ಹಳು ಅಂತ ಟ್ವೀಟ್ ಮಾಡ್ತಾರೆ. ಎಚ್.ಎಸ್. ಅಹೀರ್ ಮಂಡಿ ಮೇ ರನ್ ಅಂತೇನೋ ಹಾಕಿದ್ರಲ್ಲ, ಅವರು ಕ್ಷಮೆ ಹೆಂಗಿರುತ್ತೆ ನೋಡಿ, ಅಂದರೆ ನಾನು ಮಾಡಿಲ್ಲ ಇದನ್ನು ಅಂತ. ಸೋದರಿ, ಕ್ಷಮೆ ಯಾಚಿಸುತ್ತೇನೆ, ಯಾರೋ ನನ್ನ ಖಾತೆ ಬಳಸಿ ತುಂಬ ಅಸಹ್ಯಕರ ಮತ್ತು ಆಕ್ಷೇಪಾರ್ಹ ಕಮೆಂಟ್ ಮಾಡಿದ್ದಾರೆ. ಕಮೆಂಟ್ ಅಲ್ಲ ಅಣ್ಣ, ಪೋಸ್ಟ್. ಅದು ಪೋಸ್ಟ್ ಅಂತಾರೆ, ಅದಕ್ಕೆ ಕಮೆಂಟ್ ಅನ್ನೋದಿಲ್ಲ. ಈ ವಿಷಯ ಗೊತ್ತಾದ ಕೂಡಲೇ ಆ ಪೋಸ್ಟನ್ನು ತೆಗೆದು ಹಾಕಿದ್ದೆ. ಇದಕ್ಕಾಗಿ ನಾನು ಎಲ್ಲರಲ್ಲಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುತ್ತೇನೆ. ವಿಶೇಷವಾಗಿ ಸಹೋದರಿ ಕಂಗನಾ ರಾಣಾವತ್ ಅವರಲ್ಲಿ ಪ್ರಾಮಾಣಿಕವಾಗಿ ಕ್ಷಮೆ ಯಾಚಿಸುತ್ತೇನೆ. ಎಚ್.ಎಸ್. ಅಹೀರ್ ಕ್ಷಮಾಪಣೆ ಇದು. ಇನ್ನು ಸುಪ್ರಿಯಾ ಶ್ರೀನಾಟೆ ಏನಂತಾರೆ,
ಅವ್ರು ಹೇಳೋದು ನನ್ನ ಹೆಸರಿನಲ್ಲಿ ಒಂದು ಫೇಕ್ ಅಕೌಂಟ್ ಮಾಡಿ ಯಾರೋ ಇದನ್ನು ಹಾಕಿದ್ರು, ಅದನ್ನೇ ನನ್ನ ಒರಿಜಿನಲ್ ಅಕೌಂಟ್ನಲ್ಲೂ ಯಾರೋ ಪೋಸ್ಟ್ ಮಾಡಿದ್ದಾರೆ. ನನ್ನ ಅಕೌಂಟಿನ ಕ್ರೆಡೆನ್ಷಿಯಲ್ಸ್ ಅಂದರೆ ಪಾಸ್ವರ್ಡ್ ಸುಮಾರು ಜನರಿಗೆ ಕೊಟ್ಟಿಟ್ಟಿದ್ದೀನಿ ನಾನು, ಅವ್ರ ಪೈಕಿ ಯಾರು ಹಾಕಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ ಅಂತ ಸುಪ್ರಿಯಾ ಶ್ರೀನಾಥ್ ಹೇಳೋದು. ಕೇಳಿಸ್ಕೊಳ್ಳಿ. मेरे फेसबुक और इंस्टाग्राम अकाउंट का एक्सेस कई लोगों के पास है. उसमें से किसी एक व्यक्ति ने आज एक बेहद घृणित और आपत्तिजनक पोस्ट की. मुझे जैसे ही पता चला मैंने सर्वप्रथम उस पोस्ट को डिलीट किया, क्योंकि जो कोई भी मुझे जानता है वो अच्छी तरह से जानता है कि मैं कभी भी किसी भी महिला के खिलाफ व्यक्तिगत भद्दी और भोंदी टिप्पणी कर ही नहीं सकती हूं. मैं इसकी घोर विरोधी हूं. फिर मैंने जानना चाहा कि आखिर ये कैसे हुआ. तब पता चला कि ट्विटर पर मेरा नाम का दुरुपयोग करके एक पैरोडी अकाउंट चलाया जा रहा है. सुप्रिया पैरोडी के नाम से वहीं पर ये ऑब्जेक्शनेबल पोस्ट हुआ और वहीं से किसी ने कॉपी पेस्ट करके मेरे फेसबुक और इंस्टा पे डाला. मैं ये पूरी तरह से जानने में जुटी हूं कि जिन लोगों के पास एक्सेस था उनमें से किसने ये घृणित काम किया. साथ ही मैंने इस पैरोडी अकाउंट को भी ट्विटर को रिपोर्ट किया, क्योंकि ये पहली बार नहीं हुआ है. पहले भी मेरे नाम का दुरुपयोग करके जो भूबहू सुप्रिया श्रीनेत का अकाउंट लगता है वहां से अनर्गल टिप्पणियां, भ्रमित बातें कही जाती हैं. मैंने सर्वप्रथम इसको ट्विटर को रिपोर्ट किया और इस अकाउंट को भी मैं बंद कराऊंगी, जैसे मैंने बाकियों को बंद. ಮಾಡಿದ್ಮೇಲೆ ಇಂಥ ಸ್ಪಷ್ಟೀಕರಣ ಅಂದರೆ ಇನ್ಯಾರೋ ನನ್ನ ಅಕೌಂಟಿನ ಅಕ್ಸೆಸಿಬಿಲಿಟಿ ಇದ್ದಂಥವ್ರು, ಆಕ್ಸೆಸ್ ಇದ್ದಂಥವ್ರು ಇದನ್ನು ಪೋಸ್ಟ್ ಮಾಡಿದ್ದಾರೆ ಅಂದರೆ ಯಾವ ಮನಸ್ಥಿತಿ ಇರೋರ ಕೈಗೆ ನಿಮ್ಮ ಸೋಷಿಯಲ್ ಮೀಡಿಯಾದ ಕ್ರೆಡೆನ್ಷಿಯಲ್ಸ್ ನೀವು ಕೊಟ್ಟಿಟ್ಟಿದ್ದೀರಿ, ಲೆಕ್ಕ ಹಾಕೊಳ್ಳಿ. ಇದನ್ನು 4 ಗೋಡೆಗಳ ಮಧ್ಯದಲ್ಲಿ ಯಾರೋ 4 ಸ್ನೇಹಿತರು ಕೂತ್ಕೊಂಡಾಗ ಅವರ ಮಧ್ಯದಲ್ಲಿ ಲೈಟರ್ ವೇನಲ್ಲಿ ಹರಟೆ ಹೊಡೆಯುವಾಗಲೂ ಇಂಥ ಮಾತುಗಳು ಬಂದರೆ ಅಸಹ್ಯ. ಇಟ್ ರಿಫ್ಲೆಕ್ಟ್ಸ್ ಹಿಸ್ ಪರ್ಸ್ನಾಲಿಟಿ ಅಲ್ಲ, ಅಥವಾ ಹರ್ ಪರ್ಸ್ನಾಲಿಟಿ ಅಲ್ಲ, ಯಾರೋ ಇಂಥ ಮಾತಾಡ್ತಾರೆ ಅಂತ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅದು. ಮಂಡಿ ಮೇ ಕ್ಯಾ ಭಾವ ಚಲ್ ರಾ ಹೈ ಕ್ಯಾ ಕೋಯಿ ಬತಾಯೇಗಾ ಅಂದರೆ ದ್ಯಾಟ್ ಶೋಸ್ ನಿಮ್ಮ ಯೋಚನಾ ಶಕ್ತಿ ಯಾವ ಪಾತಾಳಕ್ಕೆ ಹೋಗಿದೆ, ನಿಮ್ಮ ಕ್ಯಾರೆಕ್ಟರ್ ಯಾವ ಪಾತಾಳಕ್ಕೆ ಹೋಗಿದೆ ಅನ್ನೋದನ್ನು ತೋರಿಸುತ್ತದು. ಇದನ್ನು ನಾನು ಮಾಡಿದ್ದಲ್ಲ, ನನ್ನ ಫೇಸ್ಬುಕ್ಕು ಅಥವಾ ಟ್ವಿಟರ್ ಹ್ಯಾಂಡಲ್ ಮಾಡ್ತಾ ಇದ್ದವ್ರು ಮಾಡಿದ್ದು ಅನ್ನೋದಾದರೆ ಎಂತೆಂಥ ಪುಣ್ಯಾತ್ಮರ ಕೈಗೆ ಕೊಟ್ಟಿದ್ದೀರಿ, ಎಂತೆಂಥ ಪುಣ್ಯಾತ್ಮರ ಕೈಗೆ ಕೊಟ್ಟಿದ್ದೀರಿ. ಇನ್ನು ತಮಿಳುನಾಡಿನಲ್ಲಿ DMK ಸಚಿವ ನರೇಂದ್ರ ಮೋದಿ ತಾಯಿಯ ಬಗ್ಗೆ ಒನ್ಸ್ ಅಗೇನ್ ನಾನು ಆ ಶಬ್ದ ಬಳಸಬಾರ್ದು, ನೀವು ಹೇಳಬಾರ್ದು, ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ತಮಿಳುನಾಡಿನ ಪಶುಸಂಗೋಪನಾ ಸಚಿವ 22ನೇ ತಾರೀಕು ತಾಂಡಪಥುನಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಕನಿಮೋಳಿ ಸ್ಟೇಜ್ ಮೇಲೆ ಇರ್ತಾರೆ ರೀ. DMKಯ ಸಂಸದೆ MP ಕನಿಮೋಳಿ ಸ್ಟೇಜ್ ಮೇಲೆ ಇರ್ತಾರೆ. ಆಗ ಪಶುಸಂಗೋಪನಾ ಸಚಿವ ಅನಿತಾ ರಾಧಾಕೃಷ್ಣನ್ ನರೇಂದ್ರ ಮೋದಿಯ ತಾಯಿಗೆ ಬಳಸುವ ಶಬ್ದ. ಮಾರ್ಚ್ 20ನೇ ತಾರೀಕು ನರೇಂದ್ರ ಮೋದಿ ತಮಿಳುನಾಡಿಗೆ ಬಂದಾಗ ಸೇಲಂನಲ್ಲಿ ಕಾಂಗ್ರೆಸ್ ನಾಯಕ ಕೆ ಕಾಮರಾಜರನ್ನು ಹೊಗಳಿರ್ತಾರೆ. ಅದನ್ನು ಪ್ರಸ್ತಾಪಿಸ್ತಾ ಅನಿತಾ ರಾಧಾಕೃಷ್ಣನ್ನು ಕಾಮರಾಜ್ ಏನು ನಿಮ್ಮನ್ನು ಅಪ್ಕೊಂಡಿದ್ರಾ ಅಂತ ಹೇಳ್ತಾ ಬಳಸ್ತಾರೆ ಒಂದು ಶಬ್ದವನ್ನು. ಅಂದರೆ ನಾನು ಹೇಳ್ದಲ್ಲ, ತುಂಬ ಚಾನಲ್ಗಳಲ್ಲಿ ಆ ಭಾಷಣ ಪ್ರಸಾರ ಆಗ್ತಾಯಿದೆ, ಬಟ್ ಆ ಶಬ್ದಕ್ಕೆ ಬೀಪ್ ಹಾಕ್ತಾರೆ. ವೇದಿಕೆಯ ಮೇಲೆ ಆಡೋ ಮಾತಿದು, ವೇದಿಕೆಯ ಮೇಲೆ ಎಲ್ಲೂ ಆಡಬಾರ್ದು ಆ ಮಾತು ಬೇರೆ. ತಮಿಳುನಾಡಿನ ಮೇಘನಪುರಂನಲ್ಲಿ BJPಯವರು FIR ಮಾಡಿದ್ದಾರೆ. ಚುನಾವಣಾ ಆಯೋಗಕ್ಕೆ ವಿಡಿಯೋ ಕ್ಲಿಪ್ ಸಮೇತ ಅಣ್ಣಾಮಲೈ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಒಂದ್ಸಲ ಮಾತನ್ನು. तमिलनाडु वो धरती है जिसने हमें पेरुंदलेवर आया के कामराज जैसे ग्रेट लीडर दिए हैं. चाहे पॉलिटिक्स में ऑनेस्टी की बात हो या फिर उनकी मिड डे मील जैसी क्रांतिकारी वेलफेयर स्कीम्स हो, वो हमारे लिए बहुत बड़ी इंस्पिरेशन रहे हैं. அதுபோல நீங்க சொல்ல வேண்டும் சொன்னா சேலத்தில் பேசும்போது காமராஜரை பற்றி பேசுறாரு. ஏதோ 12 காமராஜர் அவருக்கு கட்டி அணைவச்ச மாதிரி, அவரை தான் தூக்கிட்டு வந்த மாதிரி. டெல்லியில
டெல்லியில அவர் படிச்சிருக்கும் போது பொழுத்தி கொள்ளணும்னு நினைக்கிற பாவிகள் நீங்க. அதுபோல ಈ ಮನುಷ್ಯ ಒಂದು ಅಸಹ್ಯ ಅಂದರೆ ಆ ಶಬ್ದ ಕೇಳಿಸ್ಕೊಂಡು ಚಪ್ಪಾಳೆ ಹೊಡೆದ್ರಲ್ಲ, ಅವರೆಂಥ ಅಸಹ್ಯ. ವಿನೋದ್ ತಾವಡೆ ಮಾತಾಡಿದ್ದಾರೆ, BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಅವ್ರು ಹೇಳ್ತಾರೆ, ಒಬ್ಬೊಬ್ಬರು ವಿಷಯಕ್ಕೆ ಒಂದೊಂದು ರೀತಿಯ ನಿಲುವು ಯಾಕೆ ತೆಗೆದುಕೊಳ್ತೀರಿ ನೀವು ಅಂತ. ಶೋಭಾ ಕರಂದ್ಲಾಜೆ ಅವ್ರು ಹೇಳೋದು, ನಮ್ಮ ಪಕ್ಷದ ನೇತಾ ಶೋಭಾ ಕರಂದ್ಲಾಜೆ ತಮಿಳುನಾಡಿನವ್ರ ಬಗ್ಗೆ ಏನೋ ಮಾತಾಡಿದ್ರು ಅಂದ ತಕ್ಷಣ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳುತ್ತೆ ಈ ಚುನಾವಣಾ ಆಯೋಗ. ಬಟ್ ನಮ್ಮ ನಾಯಕರ ಬಗ್ಗೆ DMK ಮುಖಂಡರು ಮಾತನಾಡಿದಾಗ ಯಾಕೆ ಆ್ಯಕ್ಷನ್ ತಗೋತಿಲ್ಲ ಅಂತ ಅವ್ರು ಕೇಳ್ತಾರೆ. ಕರ್ನಾಟಕದಲ್ಲಿ ನಮ್ಮ ತಂಗಡಿಗಿ ಸಾಹೇಬರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಿಗಿ ಅವರು, ಅವರ ಪ್ರಕಾರ ಮೋದಿ ಅನ್ನೋರು ಕಪಾಳಕ್ಕೆ ಹೊಡಿಬೇಕಂತೆ. ಮೋದಿ ಅನ್ನೋರು ಕಪಾಳಕ್ಕೆ ಹೊಡಿಬೇಕಂತೆ. ನಾಚಿಕೆ ಆಗಬೇಕು, ಇವರು ಭಾಷಣ ಇದು, ನಾಚಿಕೆ ಆಗಬೇಕು. ಯಾವ ಮುಖ ಇಟ್ಕೊಂಡು ಓಟ್ ಕೇಳಕ್ಕೆ ಬಂದಿದ್ದಾರೆ? ಇವರಿಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡೋ ಯೋಗ್ಯತೆ ಇಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು, ಯಾರಿಗಾದರೂ ಉದ್ಯೋಗ ಕೊಟ್ರ? ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಅಂದರು. ಯಾರಾದರೂ ವಿದ್ಯಾರ್ಥಿಗಳು ಯುವಕರು ಮೋದಿ ಅಂದರೆ ಅವ್ರಿಗೆ ಕಪಾಳಕ್ಕೆ ಹೊಡಿಬೇಕು. ಶಿವರಾಜ್ ತಂಗಡಿಗೆ ಅವರು ಹೇಳೋದಿದ್ದು ಕೇಳಿಸ್ಕೊಳ್ಳಿ ಒಮ್ಮೆ. ನಾಚಿಕೆ ಆಗಬೇಕು. ಯಾವ ಮುಖ ಇಟ್ಕೊಂಡು ಓಟ್ ಕೇಳಕ್ ಬಂದಾರ? ಯಾವ ಮುಖ ಇಟ್ಕೊಂಡು ಇವತ್ತು ಓಟನ್ನ ಕೇಳಲಿಕ್ಕೆ ಇವ್ರು ಬರ್ತಾ ಇದ್ದಾರೆ. ಇವರಿಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಂದ್ರು, ಅಂದ್ರೆ ಬಜ್ಜಿ ಮಾಡಕ್ ಹೋಗಂದ್ರು. ನಾಚಿಕೆ ಆಗಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಬಿಡಿಬೇಕು. ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲಸನ? 2 ಕೋಟಿ ಉದ್ಯೋಗ 1 ವರ್ಷಕ್ಕೆ ಕೊಡ್ತೀನಂದು 10 ವರ್ಷದೊಳಗೆ ಇವತ್ತು ನನಗನ್ಸಿದ ಮಟ್ಟಿಗೆ 20 ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು ಮಕ್ಕಳು ಯುವಕರಿಗೆ. ಈ ಕಪಾಳಕ್ಕೆ ಹೊಡಿತೀನಿ ಅನ್ನೋ ವಾಕ್ಯವನ್ನು ಪಕ್ಕಕ್ಕಿಟ್ಟು ಯೋಚನೆ ಮಾಡಿ. ತಂಗಡಿಗೆ ಹೇಳಿದ್ದು ಚುನಾವಣೆಗಳು ನಡಿಬೇಕಾಗಿರೋದೇ ಹಾಗೆ. 5 ವರ್ಷ ಅಧಿಕಾರ ನಡೆಸಿದವರು ಈ 5 ವರ್ಷ ನಾವು ಇಷ್ಟು ಕಡ್ದು ಕಟ್ಟೆ ಹಾಕಿದ್ದೀವಿ, ನಮ್ಗೆ ಓಟ್ ಕೊಡಿ ಅಂತ ಬರಬೇಕು. ಅವ್ರು ಮಾಡಿದ್ದು ಅಷ್ಟರಲ್ಲೇ ಇದೆ ಅಂತ ವಿಪಕ್ಷಗಳವ್ರು ಓಟ್ ಕೇಳಕ್ಕೆ ಹೋಗಬೇಕು. ಚುನಾವಣೆ ನಡಿಬೇಕಾಗಿದ್ದು ಹಾಗೆ. ಕೇಳ್ತಾರಲ್ಲ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದಿದ್ರಿ, ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ? ಆಮೇಲೆ ಹೇಳ್ತಾರೆ, ಇನ್ನೂ ಮುಂದುವರೆದ ಸ್ಪಷ್ಟೀಕರಣದಲ್ಲಿ ಹೇಳ್ತಾರೆ, ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂದರು. ಎಲ್ಲಿ ಸ್ಮಾರ್ಟ್ ಸಿಟಿ ಇದೆ? ಕೇಳ್ತಾರೆ. ನಡಿಬೇಕಾಗಿರೋದು ಹಾಗೆ ಚುನಾವಣೆ. ಕಪಾಳಕ್ಕೆ ಯಾಕೆ ಹೊಡಿಬೇಕು? ಯಾಕೆ ಕಪಾಳಕ್ಕೆ ಹೊಡಿಬೇಕು? ಮತ್ತು ಸಮರ್ಥನೆ ಮಾಡ್ಕೋತಾರೆ ಇವರು. ಆ್ಯಕ್ಚುಲಿ ಶಿವರಾಜ್ ತಂಗಡಿಗೆ ಅವರ ಮನೆಗೆ BJP ಅವರು ಮುತ್ತಿಗೆ ಹಾಕಕ್ಕೆ ಹೋಗಿದ್ರು. ಅದೇ ಘೋಷಣೆ ಕೂಗ್ಕೊಂಡು ಮೋದಿ ಕೂಗ್ತೀವಿ ನಾವು, ನೀವು ಬನ್ನಿ ಕಪಾಳಕ್ಕೆ ಹೊಡಿ ಬನ್ನಿ, ಧೈರ್ಯ ಇದೆ. ಚಿಕ್ಕಮಗಳೂರಿನಲ್ಲಿ ನಮ್ಮ ಇಂಧನ ಸಚಿವ ಜಾರ್ಜ್ ಅವರಿದ್ರು, ಅವರ ಕಾರಿಗೂ ಹಿಂಗೆ ಮುತ್ತಿಗೆ ಮೋದಿ ಅಂತ. CT ರವಿ ಅವರು ಮಾತಾಡಿದ್ರು ಶಿವರಾಜ್ ತಂಗಡಿಗೆ ಅವರ ಹೇಳಿಕೆ ಬಗ್ಗೆ. ವಿಜಯೇಂದ್ರ ಮಾತಾಡಿದ್ರು, BJPಯ ಬಂಡಾಯ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಾ ಇರುವ KS ಈಶ್ವರಪ್ಪನವರು ಹೃದಯದಲ್ಲಿ ಮೋದಿ ಇದ್ದಾನೆ ಅಂತ ಕೇಳಿಸ್ಕೊ. ಸಂಸ್ಕೃತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರಿಗೆ ಕನ್ನಡ ಸಂಸ್ಕೃತಿ ಕೊಟ್ಬಿಟ್ಟಿದ್ದಾರೆ. ಶಿವರಾಜ್ ತಂಗಡಿಗೆ ಇವರಿಗೆ ಸಂಸ್ಕೃತಿಯೇ ಗೊತ್ತಿಲ್ಲ. ಅವ್ರ ಬಾಯಿಂದ ಬರೋವೆಲ್ಲ ಸಂಸ್ಕೃತಿಹೀನ ಮಾತುಗಳು. ಅಂಥವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಿರೋದೇ ಒಂದು ಅಪಚಾರ. ಅವರು ಮೋದಿ ಅನ್ನೋರಿಗೆಲ್ಲ ಕಪಾಳ ಮೋಕ್ಷ ಮಾಡಿ ಅಂತ ಹೇಳಿದ್ದಾರೆ. ನನ್ನ ಮನಸ್ಸಿಗೆ ಅನ್ನಿಸ್ತು, ಬಾರಪ್ಪ ತಂಗಡಿಗಿ, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನಿಸ್ತು. ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ದಿನೇ ತಲೆ ತಿರುಗ್ತಾ ಇದೆ. ಹತಾಶರಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಏನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 18-20 ಸ್ಥಾನಗಳನ್ನ ಗೆಲ್ತೇವೆ ಅನ್ನುವ ಭ್ರಮೆನಲ್ಲಿದ್ದು ಕಾಂಗ್ರೆಸ್ ಪಕ್ಷದವರು ಯಾವುದೇ ಒಬ್ಬ ಸಚಿವ ಚುನಾವಣೆ ನಿಲ್ಲೋದಕ್ಕೆ ತಯಾರಾಗಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಇವ್ರಿಗೆ ಯಾವ ಉತ್ತರವನ್ನ ಕೊಡಬೇಕು, ರಾಜ್ಯದ ಪ್ರಜ್ಞಾವಂತ ಮತದಾರರು ಉತ್ತರವನ್ನು ನೀಡ್ತಾರೆ. ಮತ ಎಣಿಕೆ ಆದಾಗ ಗೊತ್ತಾಗ್ತದೆ ಯಾರ್ಯಾರಿಗೆ ಕಪಾಳ ಕೊಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅವರಿಗೆ. ಅವನೊಬ್ಬ ಅಯೋಗ್ಯ. ಶಿವರಾಜ್ ತಂಗಡಿಗೆ ಮಂತ್ರಿ ಆಗಕ್ಕೆ ಅವನು ಅಯೋಗ್ಯ. ಮೋದಿನ ಅಂತಾರಾಷ್ಟ್ರೀಯ ನಾಯಕರವರು, ವಿಶ್ವನಾಯಕ ನರೇಂದ್ರ ಮೋದಿಗೆ ಕಪಾಳ ಕೊಡಬೇಕು ಆ ಮೋದಿ ಅಂತ ಹೇಳಿದವರಿಗೆ ಇಂಥ ಮಂತ್ರಿನೂ ಇಟ್ಕೊಂಡಿದ್ದಾರಲ್ಲ, ಇಲ್ಲ ಅವ್ನು ರಾಜೀನಾಮೆ ಬಿಸಾಕ್ಲಿ.
ಇಲ್ಲ ಸಿದ್ದರಾಮಯ್ಯ ಕಿತ್ ಬಿಸಾಕಲಿ, ಇಲ್ಲ ಅಂದ್ರೆ ರಾಜ್ಯದ ಜನ ಸಿದ್ದರಾಮಯ್ಯನ ಸರ್ಕಾರನೇ ಕಿತ್ ಬಿಸಾಕತ್ತೆ. ನೋಡಿ, ಸಿ ಟಿ ರವಿಯವರು ಮಾತಾಡೋದು, ಸಂಸ್ಕೃತಿಯೇ ಇಲ್ಲದವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಅವ್ರೇನಂತಾರೆ, ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಕೊಡೋದು ನೋಡು ಅಂತ ಹೇಳೋಣ ಅಂತ ಅನ್ಕೊಂಡ್ವಿ. ನಮ್ಮ ಸಂಸ್ಕೃತಿ ಯಾಕೆ ಅಪ್ಪನಿಗೆ ಹುಟ್ಟಿದ್ದು ಯಾಕೆ ಬರ್ಬೇಕಿಲ್ಲಿ, ಯಾಕೆ ಬರಬೇಕು? ಅರೆ, ಅವ್ರು ಕಪಾಳ ಕೊಡಿಯೋಣ ಅಂದರೆ ಇವರ ಪ್ರತಿಕ್ರಿಯೆಯ ಭಾಷೆ ಅದು. ಈಗ ಶಿವರಾಜ್ ತಂಗಡಿಗೆ ಅವರು ಅದನ್ನು ಹಿಡ್ಕೊಂಡು ಕೂತಿದ್ದಾರೆ. ನಮ್ಮ ತಾಯಿ ಕರ್ಕೊಂಡು ಬರ್ತೀನಿ ಬಿ ಜೆ ಪಿ ಆಫೀಸ್ಗೆ, ಕೇಳಿ ಅವರಿಗೆ ಪ್ರಶ್ನೆ ಅಂತ ಶಿವರಾಜ್ ತಂಗಡಿಗೆ ಹೇಳ್ತಾ ಇರೋದು. ಕೇಳಿಸ್ಕೊಳ್ಳಿ. ಇನ್ನೊಮ್ಮೆ ನಾನು ಮಾಡಿದ ಭಾಷಣನ ಪೂರ್ಣ ಪ್ರಮಾಣದೊಳಗೆ ಕೇಳಿ ಅದಕ್ಕೆ ಉತ್ತರ ಕೊಡಿ. ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೆ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯ ಅಲ್ಲ? ಕೊಟ್ಟರೆ ಉದ್ಯೋಗ ಯುವಕರಿಗೆ? ಮಳೆ ಬಂದು ಉತ್ತರ ಕರ್ನಾಟಕ ಪೂರ್ಣ ಪ್ರಮಾಣದೊಳಗೆ ನೀರಿನಲ್ಲಿ ಮುಳುಗೋತು. ಆವಾಗ ಮೋದಿಯವರು ಬರಲಿಲ್ಲ ಜನರ ಸಂಕಷ್ಟವನ್ನು ನೋಡಲಿಕ್ಕೆ. ಈಗ ಚುನಾವಣೆಗೆ ಮೋದಿಯವರು ಬಂದ್ಬಿಟ್ರೆ ಕೇಳಿಬಿಡ್ತಾರ? ಅದಕ್ಕೆಲ್ಲ ಒಂದು ಕಡೆ ನಮ್ಮ ಯುವಕರನ್ನ ಹಾದಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನೊಬ್ಬ ಹಿರಿಯ ಅಣ್ಣನಾಗಿ, ಒಬ್ಬ ತಂದೆ ಆಗಿ, ಒಬ್ಬ ಕಾಕನಾಗಿ, ಚಿಕ್ಕಪ್ಪನಾಗಿ ಉತ್ತರ ಕರ್ನಾಟಕ ಭಾಷೆಯೊಳಗೆ ನಾನು ಮಾತಾಡಿದ್ದೆ. ನಾನು ಕೇಳಿದ್ದು ತಪ್ಪೇನಿದೆ ಇದರೊಳಗೆ? ಇವತ್ತು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂಥ ಸನ್ಮಾನ್ಯ ಸಿ ಟಿ ರವಿಯವರು ನನಗೊಂದು ಮಾತು ಹೇಳಿದ್ದಾರೆ, ಅವ್ರ ಅಪ್ಪ ಹುಟ್ಟಿದ್ರೆ ಅಂತ. ನೀವು ಯಾರು ಹುಟ್ಟಿದ್ರಿ, ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು. ನನಗೆ ನಿನ್ನಷ್ಟು ಕೆಟ್ಟ ಲೆವೆಲ್ದಾಗ ಕೆಳಗಿಳಕ್ಕೆ ನಾನು ಇಷ್ಟಪಡಂಗಿಲ್ಲ. ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ, ನಿನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ಯಾರು ಹುಟ್ಟಿದ್ದಾರೆ. ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ಮ ತಲೆಯಾಗಿದ್ರೆ ನನ್ನ ತಾಯಿನ ಕರ್ಕೊಂಬರ್ತೀನಿ BJP ಪಕ್ಷದ ಆಫೀಸಿಗೆ. ಎಂದು ಡೇಟ್ ಕೊಡ್ತೀರಿ ಕೊಡ್ರಿ. ಯಾರಪ್ಪ ಹುಟ್ಟಿದ್ದು ಅಂತ ಕೇಳೋದು. ಇವರು ಸಂಸ್ಕಾರವಂತರು, ಇವ್ರ ಸಂಸ್ಕಾರ ನಮ್ಗೆ ಗೊತ್ತಿಲ್ಲ. ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು, ನಮ್ಗದು ಸಂಸ್ಕಾರ ಇದೆ, ಇವರಿಂದ ಕಲಿಯೋಂಥ ಅವಶ್ಯಕತೆ ನನಗೇನಿಲ್ಲ. BJPಗ ಸಂಸ್ಕಾರ ಏನಂತ ನನಗೆ ಗೊತ್ತಿದೆ. ನಾವು ನಿಮಗೆ ಸತ್ಯವನ್ನು ಹೇಳಿದ್ರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿ ಬೀಳ್ತೈತ, ಮೆಣಸಿಕಾಯಿ ತಿಂದಂಗೆ ಆಗತ್ತಾ? ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ. 10 ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ. ಮತ್ತು ನಾನು ವಿರೋಧ ಪಕ್ಷದವನಾಗಿ, ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವನಾಗಿ ನಿಮ್ಮನ್ನು ಹೊಗಳ್ಳ, ಆಡಿ ಹೊಗಳ್ಳ? ನೀವು ಮಾಡಿದ್ದಕ್ಕೆ ಆಯ್ತು, 2 ಕೋಟಿ ಉದ್ಯೋಗ ಕೊಟ್ಟಿನ ಅಂತೇಳಿ ನಾನು ಮೋದಿಗೆ ಜೈ ಅಂತೀನಿ. ಕುಳಿ ಉದ್ಯೋಗ ಕೊಟ್ಟಿದ್ದನ್ನು ಪ್ರೋ ಕೊಡಿ, ಕಪಾಳ ಕೊಡಿ. ನಾನು ಹೇಳಿದ್ದು BJP ಅವ್ರಿಗೆ ಕಪಾಳ ಕೊಡಿ ಅಂತ ಹೇಳಿಲ್ಲ ನಾನು. ನಮ್ಮ ಹುಡುಗರು ಹಾದಿ ತಪ್ತಾ ಇದ್ದಾರೆ. 2 ಕೋಟಿ ಉದ್ಯೋಗ ಕೊಡಬೇಕಾದದ್ದು ಉದ್ಯೋಗ ಕೊಟ್ಟಿಲ್ಲ, ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ. ತಪ್ಪ? ಮತ್ತಷ್ಟು ಪೊಲಿಟಿಕಲ್ ನ್ಯೂಸ್ ಇದೆ. ಅದಾದಮೇಲೆ ಒಂದು ಇಂಟರ್ನ್ಯಾಷನಲ್ ಸುದ್ದಿ ಇಂಟ್ರೆಸ್ಟಿಂಗ್ ಇದೆ, ಅದಕ್ಕೆ ಹೋಗ್ತೀನಿ. ಕುಮಾರಸ್ವಾಮಿಯವರು ಇವತ್ತು ಮಧ್ಯಾಹ್ನ ಪತ್ರಿಕಾಗೋಷ್ಠಿ ನಡೆಸಿದ್ರು, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅದು ಇದು ಆ್ಯಕ್ಚುಲಿ ಪತ್ರಿಕಾಗೋಷ್ಠಿಯ ಬಗ್ಗೆ ಇದ್ದ ಕುತೂಹಲ ಏನಂದರೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅಂತ. ಈಗ ಹಾಸನ ಮಂಡ್ಯ ಯಾರ್ಯಾರು ಅನ್ನೋದರ ಬಗ್ಗೆ ಜಾಸ್ತಿ ಕುತೂಹಲ ಏನು ಉಳಿದಿಲ್ಲ. ಹಾಸನದಲ್ಲಿ ಪ್ರಜ್ವಲ್ ನಿಂತ್ಕೊಳ್ತಾರೆ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಳ್ತಾರೆ. ಕೋಲಾರ ಯಾರು ಅನ್ನೋ ಕುತೂಹಲ ಇತ್ತು. ಸಾಯಂಕಾಲ ಒಂದು 5 ಗಂಟೆಗೆ ಹೇಳ್ತೀವಿ ಅಂದರು, ಇನ್ನೂ ತನಕ ಹೇಳಿಲ್ಲ. 9 ಗಂಟೆ ಆಯಿತು ಟೈಮ್. ಕೋಲಾರದಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಕಾಂಗ್ರೆಸ್ನವ್ರು ಯಾರನ್ನ ನಿಲ್ಲಿಸ್ತಾರೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದರ ಆಧಾರದ ಮೇಲೆ JDSನವ್ರು ತಮ್ಮ ಕ್ಯಾಂಡಿಡೇಟ್ ನಿರ್ಧಾರ ಮಾಡಬೇಕು ಅಂತ 3 ಜನರಿಗೆ ತಯಾರಾಗಿರೋಕ್ಕೆ ಹೇಳಿದ್ದಾರೆ. ಆ ವಿಷಯಕ್ಕೆ ಬರ್ತೀನಿ. ಒಟ್ಟಿನಲ್ಲಿ ಹಾಸನ ಈಗಾಗಲೇ ದೇವೇಗೌಡರು ಅನೌನ್ಸ್ ಮಾಡಿಬಿಟ್ಟಿದ್ದಾರಲ್ಲ ಅಂದರು. ಪ್ರಜ್ವಲ್ ಅನೌನ್ಸ್ ಮಾಡಿದ್ದಾರೆ, ಪ್ರಚಾರ ಶುರುವಾಗಿದೆ. ಮಂಡ್ಯ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಅಂದರು. ಅದರ ಅರ್ಥ ನಮಗೆ ಗೊತ್ತಿರೋ ಪ್ರಕಾರ ಕುಮಾರಸ್ವಾಮಿಯವರು ನಿಂತ್ಕೊಳ್ತಾರೆ ಅಂತ. ಮಂಡ್ಯದಲ್ಲಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಆಗತ್ತೆ. ಸ್ಟಾರ್ ಚಂದ್ರು ಅವರಿಗೆ ಕಾಂಗ್ರೆಸ್ನವರು ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್. ಕೋಲಾರದಲ್ಲಿ JDSನವ್ರಿಗೆ 3 ಆಪ್ಷನ್ ಇದೆ. ಯಾರ್ಯಾರು ಅಂತ ಬರ್ತೀನಿ. ನಿಸರ್ಗ ನಾರಾಯಣಸ್ವಾಮಿ ದೇವನಹಳ್ಳಿಯಿಂದ ಸೋತಿದ್ದಾರೆ ಮೊನ್ನೆ ವಿಧಾನಸಭಾ ಚುನಾವಣೆಯನ್ನು. ಮಲ್ಲೇಶ್ ಬಾಬು ಬಂಗಾರಪೇಟೆಯಿಂದ ವಿಧಾನಸಭಾ ಚುನಾವಣೆಯನ್ನು ಸೋತಿದ್ದಾರೆ, 2ನೇ ಆಪ್ಷನ್ನು. ಸಮೃದ್ಧಿ ಮಂಜುನಾಥ್ ಮುಳಬಾಗಿಲಿನ ಶಾಸಕರು. 3 ಜನರ ಪೈಕಿ ಒಬ್ಬರಿಗೆ ಅಂತ, ಅಂದರೆ ಒಂದು ಕಾಸ್ಟ್ ಕಾಂಬಿನೇಷನ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಒಬ್ಬರು ದಲಿತ್ ಲೆಫ್ಟ್ ಇದ್ದಾರೆ, ಒಬ್ಬರು ದಲಿತ್ ರೈಟ್ ಇದ್ದಾರೆ, ಒಬ್ಬರು ಬೋವಿ ಸಮುದಾಯದವರು ಇದ್ದಾರಂತೆ.
ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದರ ಮೇಲೆ ಕ್ಯಾಂಡಿಡೇಟ್ ಹಾಕೋದಕ್ಕೆ ಕುಮಾರಸ್ವಾಮಿ ಅವರು ತಯಾರಾಗಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ ಅಂದರು. ರಾಮನಗರ ಚನ್ನಪಟ್ಟಣ ಬಿಟ್ಟು ಹೋಗಬೇಡಿ ಅಂತ ಜನ ಹೇಳ್ತಾ ಇದ್ದಾರೆ. ಅವರಿಗೆ ಯಾವ ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ವಿವರಿಸಿದ್ದೀನಿ. ಮಂಡ್ಯದಲ್ಲಿ ಪುಟಿದೇಳಬೇಕಾಗಿದೆ, ಮಂಡ್ಯ ಜನತೆ ಬಯಸ್ತಾ ಇದ್ದಾರೆ, ಇತ್ಯಾದಿ ಇತ್ಯಾದಿ ಕುಮಾರಸ್ವಾಮಿ ಅವರು ಹೇಳಿದರು. ಚಲುವರಾಯಸ್ವಾಮಿ ಅವ್ರದ್ದು ಕೌಂಟರ್ ಅದಕ್ಕೆ ಏನಂತ, ಇಷ್ಟು ದಿವಸ ಚರ್ಚೆ ಇದ್ದದ್ದೇನು, ಇಷ್ಟು ದಿವಸ ಅಂದರೆ ಸುಮಾರು ದಿನಗಳ ಹಿಂದೆ ಚರ್ಚೆ ಇದ್ದದ್ದು, ಮಂಡ್ಯ JDSಗೆ ಬರುತ್ತೆ ಮೈತ್ರಿಯಲ್ಲಿ, ಪುಟ್ಟರಾಜು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಸುದ್ದಿ ಇತ್ತು. ಚಲುವರಾಯಸ್ವಾಮಿ ಅವರು ಅದನ್ನು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಮಗನಿಗೆ ಮದುವೆ ಮಾಡೋದಕ್ಕೆ ಹೋಗಿ ಅಪ್ಪನೇ ಮದುವೆ ಆದಂಗಾಗಿದೆ ಇದು. ಒಳ್ಳೆ ಹುಡುಗಿ ಇದ್ದಾಳೆ, ಈ ಸಲ ನಾನೇ ಮದುವೆ ಆಗ್ತೀನಿ, ಪುಟ್ಟರಾಜುಗೆ ಮುಂದೆ ಒಳ್ಳೆ ಹುಡುಗಿ ಹುಡುಕೋಣ ಅಂದಿದ್ದಾರಂತ. ಅಂದರೆ ಪುಟ್ಟರಾಜುಗೆ ಮಂಡ್ಯ ಕ್ಯಾಂಡಿಡೇಟ್ ನೀವು ಅಂತ ತಯಾರಾಗಿ ನೀವು ಕಾರ್ಯಕ್ರಮ ಮಾಡಿ ಪ್ರಚಾರ ಮಾಡಿ ಅಂಥೇಳಿ ಅಂತಿಮವಾಗಿ ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟು ಅನ್ನೋದಕ್ಕೆ ಚಲುವರಾಯಸ್ವಾಮಿ ಅವರು ಒಂದು ವ್ಯಂಗ್ಯವಾಗಿ ಹೋಲಿಕೆ ಮಾಡ್ತಾ ಇದ್ದಾರೆ. ಮಗನಿಗೆ ಕನ್ಯೆ ನೋಡೋಕ್ಕೆ ಹೋಗಿ ಅಪ್ಪ ಇಲ್ಲ ನಾನೇ ಮದುವೆ ಮಾಡ್ಕೊತೀನಿ, ಕನ್ಯೆ ಚೆನ್ನಾಗಿದ್ದಾಳೆ, ನಿನಗೆ ಆಮೇಲೆ ಮಾಡೋಣ ಬಿಡು ಬೇರೆ ಅಂತ ಹೇಳಿದ್ರು ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ನಿನ್ನೆ ನಾನು ಚನ್ನಪಟ್ಟಣದ ಪ್ರಮುಖ ನಾಯಕರುಗಳ ಸಭೆ ಒಂದು ಮಾಡಿದ್ದೇನೆ. ಸ್ವಲ್ಪ ಅವರಲ್ಲಿ ನೋವಿದೆ, ನಾನು ಒಪ್ಕೋತೀನಿ. ಇಲ್ಲ ನಮ್ಮನ್ನು ಬಿಟ್ಟು ಹೋಗೋದು ಬೇಡ, ಇವತ್ತಿಲ್ಲೇ ಇರಬೇಕು ಅಂತಕ್ಕಂಥದ್ದು ಅವರ ಬಯಕೆ ಇದೆ. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಯಾವ ಕಾರಣಕ್ಕೋಸ್ಕರವಾಗಿ ನಾನು ಅನಿವಾರ್ಯವಾಗಿ ತೀರ್ಮಾನವನ್ನು ಮಾಡಲೇಬೇಕಾಗಿದೆ. ವಿವರಣೆ ಕೊಟ್ಟ ನಂತರ ಸಹಮತವನ್ನು ಕೊಟ್ಟಿದ್ದಾರೆ, ಸ್ವಲ್ಪ ಅಸಮಾಧಾನವನ್ನು ಹೇಳಿದ್ದಾರೆ. ಅದರ ಜೊತೆಗೆ ಇವತ್ತು ಮಂಡ್ಯದ ವಿಷಯದಲ್ಲಿ ನಮ್ಮ ಪಕ್ಷದ ಭವಿಷ್ಯದ ಮುಂದಿನ ದಿನಗಳು ಇವತ್ತು ಇರತಕ್ಕಂಥದ್ದು. ನಮ್ಮ ಪಕ್ಷ ಇವತ್ತು ಮತ್ತೆ ಪುನಃ ಇವತ್ತೇ ನೆಲ ಕಚ್ಚಿದ್ದೇವೆ. ಇವತ್ತು ಮತ್ತೆ ನಾವು ಸ್ಫುಟಿದೇಳಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಭಾವನೆಯನ್ನು ಕಾಣ್ತಾ ಇದ್ದೇನೆ. ಕೋಲಾರದ ಒಂದು ಸ್ಪರ್ಧೆಗೆ ನಮ್ಮ ಒಂದು ಪಕ್ಷಕ್ಕೆ ಏನು ದೆಹಲಿಯ ಹೈಕಮಾಂಡು ಬಿಟ್ಕೊಟ್ಟಿದ್ದಾರೆ BJP ನಾಯಕರು. ಇತ್ತೀಚೆಗೆ ಇನ್ನೂ 3-4 ಜನ ಅಭ್ಯರ್ಥಿಗಳಾಗಬೇಕು ಅಂತ ಬಂದಿದ್ದಾರೆ. ಹಾಲಿ ನಮ್ಮ ಲೋಕಸಭಾ ಸದಸ್ಯರು ಮುನಿಸ್ವಾಮಿಯವರು ಬಂದು ಅವರ ಸ್ನೇಹಿತರುಗಳೆಲ್ಲ ಬಂದು ಸುದೀರ್ಘವಾಗಿ ಅವರು ಸಹ ಚರ್ಚೆ ಮಾಡಿದ್ದಾರೆ. ಕೋಲಾರದ ಒಂದು ಅಭ್ಯರ್ಥಿಯ ವಿಷಯದಲ್ಲೂ ನಿಮ್ಮ ಮುಂದೆ ಹೆಸರನ್ನ ಪ್ರಕಟ ಮಾಡ್ತೀವಿ. ಇದನ್ನ ಬಹಳ ಪುಟ್ಟರಾಜು ಕೇಳಿ ಸಭೆನೂ ಮಾಡಿಸ್ತಾರೆ, SM ಕೃಷ್ಣವ್ರ ಮನೆಗೂ ಕಳಿಸ್ತಾರೆ, ಚುಂಚನಗಿರಿಗೂ ಕಳಿಸ್ತಾರೆ, ಧರ್ಮಸ್ಥಳಕ್ಕೂ ಕಳಿಸ್ತಾರೆ. ಕೊನೆಗೆ ಯಾಕೋ ನಿನ್ಗೆ ಆಯ್ತಾ ಇಲ್ಲ ಕಣೆ, ನೋಡೋಣ, ನೀನು ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ, ಹಾಗಾಗಿ ನಾನೇ ಮದುವೆ ಆಗಬೇಕು ಅಂತ ಇಚ್ಛೆ ಆಯ್ತಾ ಅದೇ, ಮುಂದೆ ಯಾವತ್ತಾರ ಒಂದು ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತೇಳಿ ಇವತ್ತು ಜನತಾದಳದ ಮುಖಂಡರು ಪುಟ್ಟರಾಜು ಅವ್ರನ್ನ ಸ್ವಲ್ಪ ದಿವಸ ತಡಿ, ಮುಂದೆ ಯಾವ್ದಾರ ಒಳ್ಳೆ ಹುಡುಗಿನ ನಿನಗೆ ತಂದು ಕಟ್ತೀವಿ ಅಂತೇಳಿ ಒಂದ್ಸಲ ಹಳ್ಳಿಲಿ ಗಾದಿ ಹೇಳ್ತಾರೆ, ಈ ಮಗನು ಮಾಡಕ್ಕೆ ಹೋಗಿ ಅಪ್ಪನೇ ಮದುವೆ ಆದ ಅಂತ. ಹಾಗಾಗಿ ಇವತ್ತು ಬೇರೆ ಥರದ ಸರ್ಕಸ್ ನಡೀತಾ ಇದೆ. ಇವತ್ತು ಮಧ್ಯಾಹ್ನ TV-ನಲ್ಲಿ ನನ್ನ ಬಗ್ಗೆನೂ ಹೇಳವ್ರೆ, ಸ್ನೇಹಿತರು ಹಿಂಗಂದವ್ರೆ, ಆಗಂದವ್ರೆ, ಈಗಂದವ್ರೆ. ಹೌದಲ್ವಾ? ನಾನೇನು ಅವರನ್ನು ಯಾವತ್ತು ಅವ್ರು ನನ್ನನ್ನು ವೈರಿಗಳು ಅಂತ ಕರೆದಾರೆ, ನಾನು ಯಾವತ್ತೂ ಅವರನ್ನು ವೈರಿಗಳು ಅಂತ ಕರೆದೂ ಇಲ್ಲ, ಕರೆಯೋದೂ ಇಲ್ಲ. ನನಗೆ ಯಾವತ್ತೂ ಇದ್ರು ಸ್ನೇಹಿತರೆ. ಯಾರೋ ಪತ್ರಕರ್ತರು ಕೇಳಿದ್ರು, ಬಹುಶಃ ಒಂದು ಸಂಬಂಧ ಒಂದೇ ಸರಿ ಆಗೋದು, ಒಂದು ಗಂಡ ಹೆಂಡತಿ ಅಂತ ತಾಲಿ ಕಟ್ಟೋದು ಒಂದೇ ಸರಿ. ಓದ್ ಕಡೆ ಎಲ್ಲ ಕರ್ಮಭೂಮಿ 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 ಅನ್ನೋದಿದೆಯಲ್ಲ, ಅದು ಬಹುಶಃ ಒಳ್ಳೇದಲ್ಲ, ಅದು ಸೂಕ್ತ ಅಲ್ಲ ಅಂತ. ಈಗ ಸುಮಲತಾ ಏನು ಮಾಡ್ತಾರೆ? ಮಂಡ್ಯದ ಹಾಲಿ ಸಂಸದೆ, ಪಕ್ಷೇತರ ಸಂಸದೆ, BJPಯನ್ನು ಬೆಂಬಲಿಸಿರುವ ಸಂಸದೆ, ಈ ಸಲ BJPಯ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಂಸದೆ ಸುಮಲತಾ ಅವರು ಏನು ಮಾಡ್ತಾರೆ ಅದು ಗೊತ್ತಾಗ್ತಿಲ್ಲ. ಇವತ್ತು ವಿಜೇಂದ್ರ BJP ರಾಜ್ಯಾಧ್ಯಕ್ಷರ ಮಂಡ್ಯದಲ್ಲಿದ್ದರು. ಒಂದು ಸಮನ್ವಯ ಸಭೆ ರೀತಿಯಲ್ಲಿ ಮಾಡೋದಕ್ಕೆ ಹೋಗಿದ್ದರು ಅವರು. BJP JDS ಸ್ಥಳೀಯ ಮುಖಂಡರನ್ನು ಕೂಡಿಸಿ ಒಟ್ಟಿಗೆ ಒಂದು ಕಾರ್ಯಕ್ರಮ ಮಾಡೋದು, ಹೊಂದ್ಕೊಂಡು ಹೋಗೋಣ, ಚೆನ್ನಾಗಿ ಎಲೆಕ್ಷನ್ ಮಾಡೋಣ ಅಂತ ಹೇಳೋಕ್ಕೆ. ಸುಮಲತಾ ಅವ್ರನ್ನ ಕರೆದಿದ್ರು, ಹೋಗಿಲ್ಲ ಅವರಲ್ಲಿ. ನಾಳೆ ತಮ್ಮ ಬೆಂಬಲಿಗರ ಸಭೆ ಮಾಡ್ತಾರಂತೆ. ಸಭೆಯ ನಂತರ ಏನು ನಿರ್ಧಾರ ತಗೋತಾರೋ ಗೊತ್ತಿಲ್ಲ. ಬಟ್ ಕುಮಾರಸ್ವಾಮಿ ಅವರು ಇವತ್ತಿನ ಪ್ರೆಸ್ ಮೀಟಲ್ಲಿ ಹೇಳಿದ್ದು, ಸುಮಲತಾ ಅವರು ತಮ್ಮ ಆಪ್ತರ ಜೊತೆಗೆ ಮಾತನಾಡಿದ್ದು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾಗಿದೆಯಂತೆ. ಸುಮಲತಾ ಅವರು ತಮ್ಮ ಆಪ್ತರಿಗೆ ಹೇಳಿದಾರಂತೆ, ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಆದರೆ ನಾನು ಬೆಂಬಲಿಸ್ತೀನಿ ಅಂತ ಹೇಳಿದಾರಂತೆ. ಅದನ್ನು ಕುಮಾರಸ್ವಾಮಿ ಅವರು ಹೇಳಿದ್ರು, ಹಿಂಗೆ ಹೇಳಿದಾರಂತೆ, ನನ್ನ ಕಿವಿಗೆ ಬಿದ್ದಿದೆ, ನನ್ನ ಸಹೋದರಿ, ನಾನು ಮಾತಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ತೀನಿ ಅಂತ ಕುಮಾರಸ್ವಾಮಿ ಅವರು ಅಂದರು. ನೋಡೋಣ ನಾಳೆ ಸುಮಲತಾ ಅವರು ಏನಂತಾರೆ. BJP ಅವ್ರಿಗೆ ಬಂಡಾಯದ್ದೇ ಸಮಸ್ಯೆ. ಕರೆಕ್ಟಾಗಿ ಎಣಸ್ ನೋಡಿದರೆ
6 ಕ್ಷೇತ್ರಗಳಲ್ಲಿ ಬಂಡಾಯದ ಬೇಗೆ ಇದೆ ಇವರಿಗೆ. ಕಾಂಗ್ರೆಸ್ನವ್ರಿಗೆ 2 ಕ್ಷೇತ್ರ. ಇದೇನಿದು ಹಿಂಗೆ ಅಂತ ವಿಜೇಂದ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳೋರೇ ಗತಿ ಇಲ್ಲ, ಬಂಡಾಯ ಎಲ್ಲಿಂದ ಹೇಳ್ತಾರೆ. ನಮ್ಮಲ್ಲಿ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ಆದ್ದರಿಂದ ಜಾಸ್ತಿ ಜನ ಟಿಕೆಟ್ ಕೇಳಿದ್ದಾರೆ, ಜಾಸ್ತಿ ಬಂಡಾಯ ಆಗಿದೆ ಅಂತ. ವಾಟ್ ಎವರ್ ಇಟ್ ಈಸ್, ಈ ಬಂಡಾಯ ಶಮನ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ವಿಜಯೇಂದ್ರರಿಗೆ, ಯಡಿಯೂರಪ್ಪನವರಿಗೆ. ವಿಜಯೇಂದ್ರರ ಸಿಂಹಾಸನ ಇನ್ನಷ್ಟು ಭದ್ರಗೊಳ್ಳಬೇಕು ಅಂದರೆ ಈ ಸಲ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲೇಬೇಕು. ನೀವು ನೋಡಿ, ಕರ್ನಾಟಕದ ಅಷ್ಟೂ ನಾಯಕರಿಗೆ ಈ ಸಲ ಚುನಾವಣೆಯಲ್ಲಿ ಡೂ ಆರ್ ಡೈ ಎಲೆಕ್ಷನ್ ಇದು. ಅಲ್ಲಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಿದ್ದಾರೆ, ಇದೇ ಟರ್ಮ್ನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ. ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ತಮ್ಮ ತಾಕತ್ತು ತೋರಿಸ್ಬೇಕು. ಲೋಕಸಭಾ ಚುನಾವಣೆಯಲ್ಲಿ ಇಷ್ಟು ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬಂದಿದ್ದೀನಿ ನೋಡಿ ಅಂತ. ಸಿದ್ದರಾಮಯ್ಯನವರಿಗೆ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ಆಸೆ. ಮುಂದುವರಿಬೇಕು ಅಂದರೆ ತಮ್ಮ ನಾಯಕತ್ವವನ್ನು ಇನ್ನೊಮ್ಮೆ ಸಾಬೀತು ಮಾಡಬೇಕು. ಜೆ ಡಿ ಎಸ್ನವ್ರಿಗಂತೂ ಅಳಿವು ಉಳಿವಿನ ಪ್ರಶ್ನೆ ಈ ಸಲ, ಅಳಿವು ಉಳಿವಿನ ಪ್ರಶ್ನೆ ಈ ಚುನಾವಣೆ. ಹೀಗಿದ್ದಾಗ ಯಡಿಯೂರಪ್ಪನವರು ಒಂದೊಂದಾಗಿ ಬಂಡಾಯ ಶಮನದ ಪ್ರಯತ್ನಗಳನ್ನು ಆರಂಭಿಸಿದರು. ಆ ಲೆಕ್ಕಾಚಾರದಲ್ಲಿ ಈವನ್ ಟುಡೇ ವಾಸ್ ಎ ಗುಡ್ ಡೇ ಫಾರ್ ಹಿಮ್. ನೆನ್ನೆ ಕೊಪ್ಪಳದ ಕರಡಿ ಸಂಗಣ್ಣವ್ರನ್ನ ಕರೆಸ್ಕೊಂಡು ಮಾತಾಡಿದ್ರು. ಕರಡಿ ಸಂಗಣ್ಣ ಬೈ ಆ್ಯಂಡ್ ಲಾರ್ಜ್ ಕನ್ವಿನ್ಸ್ಡ್, ನಿಮಗೇನೋ ಮಾಡೋಣ ಸುಮ್ಮನಿರ್ರಿ, ಹೈಕಮಾಂಡ್ ಏನೋ ನಿರ್ಧಾರ ತಗೊಂಡು ಬೇರೆಯವರಿಗೆ ಟಿಕೆಟ್ ಕೊಟ್ಟಿದೆ, ಬಂಡಾಯ ಗಿಂಡಾಯ ಅಂತ ಹೋಗಬೇಡಿ ಅಂತ. ಇದಕ್ಕೆ ಕರಡಿ ಸಂಗಣ್ಣ ಬೈ ಆ್ಯಂಡ್ ಲಾರ್ಜ್ ಒಪ್ಕೊಂಡಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿದ್ದರು, ದಾವಣಗೆರೆ ಅಪೂರ್ವ ರೆಸಾರ್ಟ್ನಲ್ಲಿ. ಇಲ್ಲಿ ದಾವಣಗೆರೆಯಲ್ಲಿ ಏನಾಗಿದೆ, ಸಿದ್ದೇಶ್ವರ ಬದಲು ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಹೈಕಮಾಂಡ್ ಘೋಷಣೆ ಮಾಡಿದೆ. ಆ ಕುಟುಂಬ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅಂತ ರೇಣುಕಾಚಾರ್ಯ ಆ್ಯಂಡ್ ಅದರ್ಸ್ ಅವ್ರದ್ದು ಹೋರಾಟ. ಆ ಕುಟುಂಬ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಡಿ ಅಂತ. ಅದು ತೀರಾ ದೀರ್ಘಕ್ಕೆ ಹೋಗಿತ್ತು. ಇವತ್ತು ಯಡಿಯೂರಪ್ಪನವರು ಅಪೂರ್ವ ರೆಸಾರ್ಟ್ಗೆ ಹೋಗಿ ಕೂತ್ಕೊಂಡು 2 ಕಡೆಯವ್ರನ್ನ ಕರೆಸ್ಕೊಂಡು ಮಾತಾಡಿದ್ರು. ಇದು ಬೈ ಆ್ಯಂಡ್ ಲಾರ್ಜ್ ಯಶಸ್ವಿ ಸಂಧಾನ ಅಂತ ಅನ್ನಿಸ್ತಾ ಇದೆ. ಯಡಿಯೂರಪ್ಪನವರು ಬಂದು ಮಾತಾಡಿದ್ರು, ಎಲ್ಲರೂ ಒಪ್ಕೊಂಡಿದ್ದಾರೆ, ಗಾಯತ್ರಿ ಸಿದ್ದೇಶ್ವರನ್ನು ಭಾರೀ ಬಹುಮತದಿಂದ ಗೆಲ್ಲಿಸುವ ತೀರ್ಮಾನಕ್ಕೆ ಬಂದಿದ್ದೀವಿ ಅಂತೆಲ್ಲ ಅಂದರು ಯಡಿಯೂರಪ್ಪನವರು. ಬಟ್ ಅವ್ರು ಹೇಳಿದ್ರೆ ಹೆಂಗೆ ಕೇಳೋಕ್ಕಾಗತ್ತೆ? ಅವ್ರು ಹಂಗೆ ಹೇಳ್ತಾರೆ. ರೇಣುಕಾಚಾರ್ಯ ಮಾತಾಡಿದ್ರು, ಆಮೇಲೆ ಮಾತಾಡಿದ್ರು ಅಂತ. ಗಾಯತ್ರಿ ಸಿದ್ದೇಶ್ವರನ್ನ ಬೆಂಬಲಿಸ್ತೀರಾ ಅಂತ ಕೇಳಿದ್ದಕ್ಕೆ BJPಯನ್ನು ಬೆಂಬಲಿಸ್ತೀವಿ ಅಂದರು. ಎರಡೂ ಒಂದೇ, ಅಳಿಯ ಅಲ್ಲ ಮಗಳ ಗಂಡ. ಗಾಯತ್ರಿ ಸಿದ್ದೇಶ್ವರನ್ನ ಬೆಂಬಲಿಸ್ತೀರಾ ಅಂದಿದ್ದಕ್ಕೆ BJPಯನ್ನು ಬೆಂಬಲಿಸ್ತೀವಿ ಅಂತ. ಕೇಳಿಸ್ಕೊಳ್ಳಿ ಏನೇನಂದ್ರು ಅಂತ. ಯಾರನ್ನ ಈಗಾಗಲೇ ನಾವು ಲೋಕಸಭಾ ಸದಸ್ಯನಿಯಾಗಿ ಘೋಷಣೆ ಮಾಡಿದ್ದೇವೋ ಅವರ ಗೆಲುವಿಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ನಮ್ಮ ರವೀಂದ್ರನಾಥ್ ಅವರನ್ನ ಈ ಚುನಾವಣೆಯ ನೇತೃತ್ವ ವಹಿಸ್ಕೋಬೇಕು ಅಂತೇಳಿ ಅವರು ಒಪ್ಪಿಸಿದೆ. ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೇವೆ. ದೊಡ್ಡ ಅಂತರದಲ್ಲಿ ಈ ಲೋಕಸಭಾ ಚುನಾವಣೆ ಗೆಲ್ತೇವೆ. ಆ ಬಗ್ಗೆ ಯಾವುದೇ ಸಂಶಯ ಇಟ್ಕೊಳ್ಬೇಡಿ. ಆ ದಿಕ್ಕಿನಲ್ಲಿ ಎಲ್ಲ ರೀತಿಯ ಚರ್ಚೆಯಾಗಿ ಒಟ್ಟಾಗಿ ಒಂದಾಗಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಇನ್ನು ಯಾವುದೇ ಒಡಕು ಮಾತಿಗೆ ಅವಕಾಶ ಇಲ್ಲ. ವಿ ಆರ್ ಗೋಯಿಂಗ್ ಟು ವಿನ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ ಇನ್ ದ ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿ. ಆಲ್ ಈಸ್ ವೆಲ್, ದೇರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಸರ್ವಾನುಮತದಿಂದ ಈಗಿರುವಂತಹ ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ತೀರ್ಮಾನ ಆಯಿತು. ರವೀಂದ್ರನಾಥ್ ಅವರ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. दावनहल्ली लोकसभा से दावनगिरी लोकसभा से श्रीमती गायत्री को सिद्धेश्वरी को टिकट दिया है. आज माननीय येदियुरप्पा जी के नेतृत्व में दावनगिरी के सारे कार्यकर्ताओं ने, वर्तमान विधायकों ने, मांझी विधायकों ने, संगठन के सारे वरिष्ठ लोगों ने मिलकर के सामूहिक निर्णय लिया है. हम दावनगिरी के चुनाव को ऐतिहासिक मार्जिन से विजयी बनाएंगे. अब ಹೌದಣ್ಣ, ಗಾಯತ್ರಿ ಸಿದ್ದೇಶ್ವರನ್ನ ಬೆಂಬಲಿಸ್ತೀರಾ? BJP ಬೆಂಬಲಿಸೋದು ನಾವು. ಗಾಯತ್ರಿ ಸಿದ್ದೇಶ್ವರನ್ನ ಬೆಂಬಲಿಸ್ತೀರಾ? BJP ಬೆಂಬಲಿಸೋದು ನಾವು. ಗಾಯತ್ರಿ ಸಿದ್ದೇಶ್ವರನ್ನ ಬೆಂಬಲಿಸ್ತೀರಾ? BJP ಬೆಂಬಲಿಸೋದು ನಾವು. ಗಾಯತ್ರಿ ಸಿದ್ದೇಶ್ವರನ್ನ ಬೆಂಬಲ. ಇವ್ರಿಗೊಂದಷ್ಟು ಅಸಮಾಧಾನಗಳಿದ್ದು ರೇಣುಕಾಚಾರ್ಯ ಆ್ಯಂಡ್ ಟೀಮ್ಗೆ. ಮೊನ್ನೆ ವಿಧಾನಸಭಾ ಚುನಾವಣೆ ಏನಾಯ್ತಲ್ಲ 10 ತಿಂಗಳ ಹಿಂದೆ, ಸಿದ್ದೇಶ್ವರ ಅವರು ನಮ್ಮನ್ನು ಬೆಂಬಲಿಸಲಿಲ್ಲ, ನಮ್ಮ ವಿರುದ್ಧ ಯಾರ್ಯಾರನ್ನೂ ಎತ್ತಿ ಕಟ್ಟಿದ್ರು, ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಜಿಲ್ಲಾ BJP ಪದಾಧಿಕಾರಿಗಳ ಆಯ್ಕೆಯಾಗಿದೆ, ತಮಗೆ ಬೇಕಾದವ್ರನ್ನ ತಾವು ತುಂಬಿಕೊಂಡಿದ್ದಾರೆ, ನಮ್ಮ ಕಡೆಯವ್ರು ಯಾರೂ ಇಲ್ಲ, ಇತ್ಯಾದಿ ಅಸಮಾಧಾನಗಳಿದ್ದು. ಎಲ್ಲ ಬಗೆಹರಿಸೋಣ ಸುಮ್ಮನಿರಿ ಅಂತ ಯಡಿಯೂರಪ್ಪನವರೇ ಹೋಗಿ ಕೂತ್ಕೊಂಡ ಮೇಲೆ ಸುಮ್ಮನೆ ಮಾಡ್ತಾರೆ. ಇವ್ರನ್ನ ಸುಮ್ಮನಾಗಿದ್ದಾರೆ. ಆಮೇಲೆ ಯಡಿಯೂರಪ್ಪನವ್ರಿಗೂ ರೇಣುಕಾಚಾರ್ಯ ಏನಾದ್ರು ಮಾತಾಡಿದ್ರೆ ಅದು ಯಡಿಯೂರಪ್ಪನವ್ರ ಅಕೌಂಟಿಗೆ
ಒಂದು ನೆಗೆಟಿವ್ ಪಾಯಿಂಟ್ ಆ್ಯಡ್ ಆಯಿತು ಅಂತ. ನೆಗೆಟಿವ್ ಪಾಯಿಂಟ್ ಆ್ಯಡ್, ಯಡಿಯೂರಪ್ಪನವರ ಅತ್ಯಂತ ಆಪ್ತ, ಅದು ಲಿಂಗಾಯತ ಡಾಮಿನೆಂಟ್ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಅಪಸವ್ಯಗಳಾದರೆ ಯಡಿಯೂರಪ್ಪನವ್ರ ತಲೆಗೆ ಬರೋದದು. ಪ್ರಶ್ನಾತೀತ ಲಿಂಗಾಯತ ನಾಯಕ ಅನ್ನಿಸಿಕೊಂಡಿರುವಂಥ ಯಡಿಯೂರಪ್ಪನವ್ರ ತಲೆಗೆ ಬರೋದು. ಆನ್ ಪ್ರಯಾರಿಟಿ ಬಗೆಹರಿಸ್ಬೇಕು ಅವ್ರು ಇದನ್ನೆಲ್ಲ. ಈಗ ನೋಡಿ, ಇವತ್ತು ದಾವಣಗೆರೆಗೆ ಮುಗಿಸಿ ನಾಳೆ ಬೆಳಗಾವಿಗೆ ಹೋಗ್ತಾ ಇದ್ದಾರೆ. ಬೆಳಗಾವಿ ಟಿಕೆಟ್ ಘೋಷಣೆ ಮೊನ್ನೆನೇ ಆಗಿದೆ ಜಗದೀಶ್ ಶೆಟ್ಟರ್ಗೆ. ಇನ್ನೂ ತನಕ ಜಗದೀಶ್ ಶೆಟ್ಟರ್ ಕ್ಷೇತ್ರಕ್ಕೆ ಹೋಗಿಲ್ಲ. ಯಡಿಯೂರಪ್ಪನವ್ರನ್ನ ಕರ್ಕೊಂಡೇ ಹೋಗೋಣ ಅಲ್ಲಿ ಅಂತ. ಅಲ್ಲಿಯ ಸ್ಥಳೀಯ ನಾಯಕರ ವಿರೋಧ. ಸ್ಥಳೀಯರೊಬ್ಬರಿಗೆ ಟಿಕೆಟ್ ಕೊಡಿ ಅಂತಾರೆ ಅವರು. ಹುಬ್ಬಳ್ಳಿಯಿಂದ ಬಂದು ಬೆಳಗಾವಿಯಲ್ಲಿ ಯಾಕೆ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಬೇಕು? ಯಾಕೆ ಬೆಳಗಾವಿಯಲ್ಲಿ ಯಾರೂ ಇಲ್ವಾ? ಸ್ಥಳೀಯರಿಗೆ ಯಾರಿಗಾರು ಟಿಕೆಟ್ ಕೊಡಿ ಅಂತ ಅಸಮಾಧಾನ ಅವ್ರದ್ದು. ಹುಬ್ಬಳ್ಳಿಯಿಂದ ಬೆಳಗಾಂ 100 ಕಿಲೋಮೀಟರ್ ಆಗುತ್ತೆ. 100 ಕಿಲೋಮೀಟರ್ನಲ್ಲಿ ಅಷ್ಟೊಂದು ವ್ಯತ್ಯಾಸ. ನಾಳೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ನ ಕರ್ಕೊಂಡು ಬೆಳಗಾವಿಗೆ ಹೋಗ್ತಾರೆ. ಅಲ್ಲಿ ಈರಣ್ಣ ಕಡಾಡಿ, ಪ್ರಭಾಕರ್ ಕೋರೆ ಇತ್ಯಾದಿ ಒಂದಷ್ಟು ಜನರದ್ದು ವಿರೋಧ ಇದೆ. ನಾಳೆ ಯಡಿಯೂರಪ್ಪನವ್ರು ಬರ್ತಾ ಇದ್ದೀನಿ, ನೀವು ಬರಬೇಕು ಅಂದರೆ ಈರಣ್ಣ ಕಡಾಡಿಯವರು ಇಲ್ಲ, ನನಗೇನೋ ಬೇರೆ ಕೆಲಸ ಇದೆ ಅಂದಿದ್ದಾರಂತೆ. ಉಳಿದ ನಾಯಕರು ಏನು ಮಾಡ್ತಾರೆ ಗೊತ್ತಿಲ್ಲ. ನಾಳೆದು ಬೆಳಗಾವಿಯ ಸರ್ಕಸ್ಸು ನೋಡೋಣ, ಅದರ ಅಪ್ಡೇಟ್ ಕೊಡ್ತೀವಿ. ಇನ್ನು ಈ ಕಡೆ ಮೈಸೂರು ಕಡೆ ಬನ್ನಿ. ಸಿದ್ದರಾಮಯ್ಯನವರ ವಿರುದ್ಧ ಮತ್ತೆ ಸಂಸದ ಪ್ರತಾಪ್ ಸಿಂಹ ಗುಡುಗಿದರು. ಸಿದ್ದರಾಮಯ್ಯನವರು ಯಾವತ್ತೂ ಮಹಾರಾಜರಿಗೆ ಗೌರವ ಕೊಟ್ಟಿಲ್ಲ. ಮೈಸೂರಿನಲ್ಲಿ ಮಹಿಷ ದಸರಾ ಮುಂದುವರೆದಿದೆ. ಇಲ್ಲಿ ಮಹಾರಾಜರ ಪರಂಪರೆ ಮುಂದುವರಿಬೇಕಾ, ಸಿದ್ದರಾಮಯ್ಯನವರ ಪರಂಪರೆ ಮುಂದುವರಿಬೇಕಾ, ನೀವು ತೀರ್ಮಾನ ಮಾಡಿ ಅಂತ ಜನರಿಗೆ. ಜೊತೆಗೆ ಈ ಸಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಲಕ್ಷ್ಮಣ ವಿರುದ್ಧ ಪ್ರತಾಪ್ ಸಿಂಹ 2 ಕ್ರಿಮಿನಲ್ ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ, ಮಾನನಷ್ಟ ಮೊಕದ್ದಮೆಗಳನ್ನು. ಆ ಕೇಸ್ನಲ್ಲಿ ಲಕ್ಷ್ಮಣ್ ಜೈಲಿಗೆ ಕಳಿಸ್ತೀನಿ ಅಂತ ಪ್ರತಾಪ್ ಸಿಂಹ ಹೇಳಿತ್ತು. ಏಪ್ರಿಲ್ 3ನೇ ತಾರೀಕು ಯದುವೀರ್ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಆವತ್ತಿನ ನಿಮ್ಮ ಹುಮ್ಮಸ್ಸು ಯದುವೀರ್ ಗೆದ್ದಂಗೆ ಇರಬೇಕು. ಸಂಸದರಾಗಿ ಯದುವೀರ್ ಮಹಾರಾಜರು ಹೋಗಿ ಕೈ ಎತ್ತಬೇಕು. ಈ ಸಲ ಗೆದ್ದಾದ ಮೇಲೆ ಸಹಜವಾಗಿ ಮಂತ್ರಿ ಸ್ಥಾನ ಬರುತ್ತೆ. ಯದುವಂಶದ ಕೊಡುಗೆ ನಮ್ಮ ಮುಂದೆ ಸದಾ ಇರುತ್ತೆ. ಮೊದಲುಗಳನ್ನು ಕೊಟ್ಟಿರುವುದು ಮೈಸೂರು ಮಹಾರಾಜರು. ಸಿದ್ದರಾಮಯ್ಯ ಯಾವತ್ತೂ ಮೈಸೂರು ಮಹಾರಾಜರಿಗೆ ಗೌರವ ಕೊಟ್ಟಿಲ್ಲ. ಮೈಸೂರಿನಲ್ಲಿ ಮಹಿಷ ದಸರಾ ನಡೆದಿದೆ. ಮಹಾರಾಜರ ಪರಂಪರೆ ಇರಬೇಕಾ, ಸಿದ್ದರಾಮಯ್ಯನವರ ಪರಂಪರೆ ಇರಬೇಕಾ, ನೀವು ತೀರ್ಮಾನ ಮಾಡಿ ಅಂತ ಕೇಳಿಸ್ಕೊಳ್ಳಿ. ಬಹುಶಃ ಮಹಾರಾಜರು ಏಪ್ರಿಲ್ 3ನೇ ತಾರೀಕು ನಾಮಿನೇಷನ್ ಫೈಲಿಂಗ್ ಮಾಡ್ತಾರೆ. ಅವತ್ತು ಯಾವ ರೀತಿ ನಮ್ಮ ನಾಮಿನೇಷನ್ ಫೈಲಿಂಗ್ ಇರಬೇಕು ಅಂತ ಹೇಳಿದ್ರೆ, ಚುನಾವಣೆಯಲ್ಲಿ ಅದೊಂದು ರೀತಿ ಗೆದ್ದ ಮೇಲೆ ನಾವು ವಿಜಯೋತ್ಸವನ ಆಚರಣೆ ಮಾಡ್ತೀವಲ್ಲ, ಆ ತರದ ವಾತಾವರಣ ನಾಮಿನೇಷನ್ ಫೈಲಿಂಗ್ ದಿನ ಆಗಬೇಕು. ನಮ್ಮ ಸಂಸದರಾಗಿ ಯದುವೀರ್ ಮಹಾರಾಜರು ಹೋಗಿ ಮೋದಿಜಿಯವರ ಪರವಾಗಿ ಕೈ ಎತ್ತಬೇಕು. ಅದೃಷ್ಟ ಆಯ್ತು ಅಂತಂದ್ರೆ ಅವರು ಸಚಿವರಾಗಿನೂ ಕೂಡ ವಾಪಸ್ ಇಲ್ಲಿಗೆ ಬರುವಂತ ಅವಕಾಶ ಸಿಗುತ್ತೆ. ಆ ದೇವರಾಜ ಅರಸು ಮಾರ್ಕೆಟ್ ಏನಿದೆಯಲ್ಲ, ರಿನೋವೇಟ್ ಮಾಡ್ಬೇಕು, ಹೊಸದಾಗಿ ಕಟ್ಟಬೇಕು ಅಂತ ಹೋದಾಗ ಸಿದ್ದರಾಮಯ್ಯನವ್ರ ಹತ್ರ ಹೋದ್ ಕೂಡಲೇ, ಏನೋ ಮಹಾರಾಜ ಅವ್ರ ಮನೆ ದುಡ್ಡು ತಗೊಂಬಂದ್ ಕಟ್ಟಿದ್ನ ಅಂತ ಹೇಳಿ ಮಹಾರಾಜರ ಬಗ್ಗೆ ಏಕವಚನದಿಂದ ಮಾತಾಡಿದ್ರು. ದೇವರಾಜ ಮಾರ್ಕೆಟ್ ಬಗ್ಗೆ ಮಹಾರಾಜರು ಯಾವತ್ತೂ ಗೌರವ ಕೊಡ್ಲಿಲ್ಲ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾದ್ಮೇಲೆ ಮಹಿಷ ದಸರಾ ಅಂತ ಅನಾಚಾರವನ್ನು ಪ್ರಾರಂಭ ಮಾಡಿದ್ರು. ಮಹಾರಾಜರ ಪರಂಪರೆ ಮುಂದುವರಿಬೇಕೆ ಹೊರತು ಮಹಾರಾಜರ ಜನ ಹಾದಿ ಬೀದಿನಲ್ಲಿ ನಿಂದಿಸುವಂತಹ ಸಿದ್ದರಾಮಯ್ಯನವರ ಪರಂಪರೆಯಲ್ಲಿ ಮುಂದುವರಿಬಾರ್ದು ಅಂತ ನಾನು ನಿಮಗೆ ವಿನಮ್ರವಾಗಿ ಕೇಳ್ಕೊಳ್ತೀನಿ. ಏನು ಇತ್ತೀಚೆಗೆ ಬಂದ್ಬಿಟ್ಟು ಒಕ್ಲಿಗಾಗ್ಬಿಟ್ಟಿದ್ದೀನಿ. ಯಾವಾಗ ನನ್ಗೆ ಗೊತ್ತಿಲ್ಲಪ್ಪ, ಯಾವಾಗ ಹೊಸದಾಗಿ ಜಾತಿ ಸರ್ಟಿಫಿಕೇಟ್ ಹೊಸದಾಗಿ ಕೊಡ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಕ್ಲಿಗಾಗೋಗ್ಬಿಟ್ಟಿದ್ದ. 47 ವರ್ಷದ ನಂತರ ಕಾಂಗ್ರೆಸ್ ಒಕ್ಲಿಗರಿಗೆ ಟಿಕೆಟ್ ಕೊಟ್ಟಿದ್ದೆ. ಈ ವ್ಯಕ್ತಿ ಯಾವಾಗ ಒಕ್ಲಿಗಾದ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದ ಮನುಷ್ಯ, ವೈಯಕ್ತಿಕವಾಗಿ ದಾಳಿ ಮಾಡುವಂಥದ್ದು. ಹಾಗಾಗಿ ಕೋರ್ಟ್ಗೆ ಹೋಗಿ ಕೋರ್ಟ್ PCR ಹಾಕಿದ್ರೆ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ, ಬರೆದಿಟ್ಕೊಳ್ಳಿ. ಆ ಮನುಷ್ಯ ನಾನು ಒಳಗಡೆ ಕಳಿಸ್ತೀನಿ. 2 ಕ್ರಿಮಿನಲ್ ಕೇಸ್ ಹಾಕಿದ್ದೀನಿ. ಇನ್ನು ಈ ಕಡೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ದೇವಸ್ಥಾನಗಳ ಭೇಟಿ. ಧರ್ಮಸ್ಥಳಕ್ಕೆ ಹೋಗಿದ್ರು, ಶೃಂಗೇರಿಗೆ ಹೋಗಿದ್ರು, ಅಲ್ಲಿಂದ ಮೈಸೂರಿಗೆ ಬಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ, ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಸಿಗೆ ಬಂದಂಥವರನ್ನು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಾಳೆ ಭಾಗಿಯಾಗ್ತಾರೆ. ಇವತ್ತು ದೇವಸ್ಥಾನ ಭೇಟಿ. ಧರ್ಮಸ್ಥಳ ಮತ್ತು ಶೃಂಗೇರಿ ತಮ್ಮ ದೈವ ಭಕ್ತಿಯನ್ನು ಹೇಳ್ಕೊಂಡ್ರು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು. ಯಾವಾಗಲೂ ಧರ್ಮ ಯುದ್ಧದಲ್ಲಿ ಮಂಜುನಾಥನ ದರ್ಶನ ಪಡೀತೀನಿ. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ ಅಂತ ಮಾತಿದೆ. ನನ್ನ ಜೀವನದಲ್ಲಿ ಮಂಜುನಾಥ, ಈಶ್ವರ, ಗಂಗಾಧರ ರಕ್ಷಣೆ ಮಾಡಿದ್ದಾರೆ. ಹೀಗಾಗಿ ಈ ಯುದ್ಧ ಆರಂಭಿಸುವ ಮುನ್ನ
ಮಂಜುನಾಥ ಅಣ್ಣಪ್ಪ ಸ್ವಾಮಿ ದರ್ಶನ ಆಶೀರ್ವಾದ ಪಡೆದು ಹೋಗೋ ಪರಂಪರೆ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವತ್ತು ಮಂಜುನಾಥನ ದರ್ಶನಕ್ಕೆ ಬಂದಿದ್ದೀನಿ ಅಂತ ಕಳಿಸ್ಕೊಳ್ಳಿ. ನಾನು ಯಾವಾಗಲೂ ಕೂಡ ಈ ನಮ್ಮ ಧರ್ಮ ಯುದ್ಧದಲ್ಲಿ ಬಂದು ಮಂಜುನಾಥನ ದರ್ಶನ ಪಡೆದು ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ನನ್ನ ಮಾತಿದೆ. ಯಾವಾಗಲೂ ಕೂಡ ನನ್ನ ಬದುಕಿನಲ್ಲಿ ಮಂಜುನಾಥ, ಈಶ್ವರ, ಗಂಗಾಧರಜ್ಜ ಎಲ್ಲ ನನಗೆ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ನನ್ನ ಈ ಯುದ್ಧ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಮಂಜುನಾಥನ ದರ್ಶನ, ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಿ ಆಶೀರ್ವಾದ ಪಡೆದು ಹೋಗುವಂಥ ಒಂದು ಪದ್ಧತಿ, ಪರಂಪರೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಇವತ್ತು ಬಂದು ಮಂಜುನಾಥನ ದರ್ಶನ ಮಾಡಿ ಹೋಗ್ತಾ ಇದ್ದೇನೆ. ಯಾವಾಗಲೂ ಕೂಡ ಎಲ್ಲರೂ ಅವರವರ ಧರ್ಮದ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ಬದುಕಬೇಕು. ಎಲ್ಲ ಮಾಡೋದು ನೆಮ್ಮದಿ, ಶಾಂತಿಗೋಸ್ಕರ. ಸೊ ನಾನು ನನ್ನ ಅಜ್ಜ ಇವತ್ತು ಶಾರದಾಂಬೆಗೆ ಬಂದಿದ್ದೀನಿ. ಬೆಳಗ್ಗೆ ಧರ್ಮಸ್ಥಳಕ್ಕೆ ಮಂಜುನಾಥ ಹೋಗಿದ್ದೆ, ಅಣ್ಣಪ್ಪ ಸ್ವಾಮಿಗೆ ಭೇಟಿ ಮಾಡಿದೆ. ಧಾರ್ಮಿಕ ಸ್ಥಳ ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಚಾಮುಂಡಿ. ಅದಕ್ಕಿಂತ ಮುಂಚಿತವಾಗಿ ಕಬ್ಬಾಳಮ್ಮ, ಕೇರಮ್ಮ ಎಲ್ಲ ಭೇಟಿ ಮಾಡ್ತೀನಿ. ಸೊ ಎಲ್ಲರ ಆಶೀರ್ವಾದ ಪಡೆದು ನನ್ನ ಈ ಒಂದು ಯುದ್ಧ ನಾಳೆ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ಕುಮಟಾದಲ್ಲಿ ಒಂದು ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ಮೈಸೂರಿಗೆ ಬರ್ತಾರಂತೆ ಡಿ ಕೆ ಶಿವಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.